ಹಾಯ್ ನಮಸ್ಕಾರ ರೀ ಬೀದರ್ ಮಂದಿ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫ್ಯಾಮಿಲಿ ಜೊತೆ ಒಂದಿನದ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂತ ಇದ್ರೆ ಒಂದು ಮಸ್ತ್ ಜಾಗಕ್ಕೆ ನಾ ಕರ್ಕೊಂಡು ಹೋಗ್ತೀನಿ, ಬನ್ನಿ. ವೆಲ್ಕಮ್ ಟು ವಿಂಟೇಜ್ ರಿಟೇಟ್ ರೆಸಾರ್ಟ್. ಇದು ಎಲ್ಲಿದೆ ಅಂತಂದರೆ ಬೀದರಿಂದ ಹುಮ್ನಾಬಾದ್ ಹೋಗುವಾಗ ಕಾಡ್ವಾದ್ ಅಂತ ಒಂದು ವಿಲೇಜ್ ಬರುತ್ತೆ. ಇದರ ಲೊಕೇಶನ್ ಅಲ್ಲೈತಿ. ಸೊ ಎಂಟ್ರೆನ್ಸ್ ಆದ ಕೂಡಲೇ ನಿಮಗೆ ಒಂದು ಈ ರೀತಿ ಓಪನ್ ಏರಿಯಾ ಕೊಟ್ಟಿದ್ದಾರೆ. ಇದರಲ್ಲಿ ಸೇಮ್ ನಿಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಮನೆಗಳು ಇರ್ತವೆ ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಫೋಟೋಶೂಟ್ಗೋಸ್ಕರ ಅಂತೂ ಹೇಳಿ ಮಾಡಿಸಿರುವಂಥ ಜಾಗ. ಬನ್ನಿ. ಸೊ ಯಾಕೆ ನಾವು ಎಲ್ಲ ಜಾಗನ ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಪ್ರತಿಯೊಂದು ಜಾಗಕ್ಕೆ ಹೋದ್ವಿ, ಪ್ರತಿಯೊಂದು ಜಾಗನ ನಾವು ನೋಡಿದ್ವಿ. ಸೊ ಇಲ್ಲಿ ಹೋದ ಕೂಡಲೇ ನಿಮಗೆ ಒಂದು ಪಾರ್ಟಿ ಹಾಲ್ ಸಿಗುತ್ತೆ. ಇಟ್ಸ್ ವೆಲ್ಲಿ ಕ್ಲೀನ್ಡ್. ಇಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಆಗುತ್ತೆ, ಬಿಸ್ನೆಸ್ ಫಂಕ್ಷನ್ಸ್ ಕೂಡ ಆಗುತ್ತೆ. ಮುಂದೆ ಬಂದ ಮೇಲೆ ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಬಂದುಬಿಟ್ಟು ತುಂಬ ನೀಟಾಗಿ ಇಟ್ಟಿದ್ದಾರೆ. ಸುತ್ತಮುತ್ತ ನೀವು ನೋಡ್ಬೋದು, ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೊಂದು ಮಿನಿ ಬಾರ್ ಕೂಡ ಸಿಗುತ್ತೆ. ನಿಮಗೆ ಯಾವುದೇ ರೀತಿಯ ಕೂಲ್ ಡ್ರಿಂಕ್ಸ್ ಆಗಲಿ, ಮಿಲ್ಕ್ ಶೇಕ್ಸ್ ಆಗಲಿ, ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ಇಲ್ಲಿ ಆರ್ಡರ್ ಕೂಡ ಮಾಡ್ಬೋದು. ಸೊ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ಹತ್ರ ಒಂದು ಕಾರ್ಡ್ ಇತ್ತು ಮೆಂಬರ್ಶಿಪ್ಪಲ್ಲಿ. ನಾವು ಕೂಡ 2 ಮಿಲ್ಕ್ ಶೇಕ್ನ ಕಾಂಪ್ಲಿಮೆಂಟ್ರಿ ಆಗಿ ಆರ್ಡರ್ ಮಾಡಿದ್ವಿ. ಸೊ ಮಸ್ತ್ ಮಿಲ್ಕ್ ಶೇಕ್ ಕೊಟ್ಟು ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ತಾ, ಅದ್ರ ಜೊತೆಗೆ ನಮಗೆ ಇನ್ನೊಂದು ಕಾಂಪ್ಲಿಮೆಂಟ್ರಿ ಆಗಿ ಬಂದುಬಿಟ್ಟು ವೆಜ್ ಸೂಪ್ ಕೊಟ್ಟರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಇದನ್ನು ಎಂಜಾಯ್ ಮಾಡ್ತಾ ಸೂಪ್ನ ಎಂಜಾಯ್ ಮಾಡಿದ ನಂತರ ಸೊ ಮುಂದೆ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಸೆಕ್ಷನ್ ಬಂದುಬಿಟ್ಟು ರೂಮ್ ಸೆಕ್ಷನ್ ಇದೆ. ಸೊ ನನ್ನ ವೈಫ್ ಅಂತೂ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಲ್ಲಿ ಬಂದುಬಿಟ್ಟು ನಿಮಗೆ 3 ಟೈಪ್ಸ್ ರೂಮ್ ಸಿಗುತ್ತೆ. ಇದರಲ್ಲಿ AC ರೂಮ್, ನಾನ್ AC ರೂಮ್ ಮತ್ತು ಸೂಟ್ ರೂಮ್ಸ್ ಅಂತ 3 ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ರೂಮ್ ಪಕ್ಕನೇ ನಿಮಗೆ ಟೇಬಲ್ಸ್ ಹಾಕಿದ್ದಾರೆ. ಇಲ್ಲಿ ನೀವು ಬಂದುಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ನಾನು ಒಳಗಡೆ ಹೋಗಿಲ್ಲ, ಹೋಪ್ ಒನ್ ಡೇ ಒಳಗಡೆಯಿಂದನೂ ನಾನು ಲಾಗ್ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ಒಂದಿನ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಫ್ಯಾಮಿಲಿ ಜೊತೆ ಅಥವಾ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ಸೊ ಇಲ್ಲಿ ವಿಸಿಟ್ ಮಾಡಿ. ನಂತರ ನಾವು ಆಚೆ ಬಂದ್ವಿ. ಆಚೆ ಬಂದಮೇಲೆ ನಿಮಗೆ ಇಲ್ಲೊಂದು ವಾಟರ್ ಪಾರ್ಕ್ ಸಿಗುತ್ತೆ. ಇಲ್ಲಿ ಕೂಡ ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ಇಲ್ಲೊಂದು ಓಪನ್ ಪ್ಲೇಸ್ ಕೊಟ್ಟಿದ್ದಾರೆ. ಈ ಪ್ಲೇಸಲ್ಲಿ ನೀವು ಈವ್ನಿಂಗ್ ಫಂಕ್ಷನ್ಸ್ ಆಗಲಿ ಅಥವಾ ಯಾವುದಾದ್ರೂ ಆಫೀಸ್ ಫಂಕ್ಷನ್ಸ್ ಇರ್ತಾವಲ್ಲ, ಸೊ ಇಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ಮುಂದೆ ಬಂದಮೇಲೆ ಈ ರೀತಿ ಒಂದು ಒಳ್ಳೆ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಈ ಬೋರ್ಡ್ ಮೇಲೆ ಮೀನಿಂಗ್ಫುಲ್ ವರ್ಡ್ಸ್ ಕೂಡ ಬರೆದಿದ್ದಾರೆ. ಸೊ ಈ ಸೆಕ್ಷನ್ ಬಂದುಬಿಟ್ಟು ನಿಮಗೆ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇದೆ. ಮೋಸ್ಟ್ಲಿ ಈ ರೆಸಾರ್ಟ್ ಓನರ್ ಅವರು ಯೂಸ್ ಮಾಡಿರೋಂಥ ಕಾರ್ಗಳಿರ್ಬೋದು. ಇಲ್ಲಿ ಎಲ್ಲ ರೀತಿ ಓಲ್ಡ್ ಮಾಡೆಲ್ ಕಾರ್ಸ್ಗಳು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಹಾಗೆ ಮುಂದೆ ಬಂದರೆ ನಿಮಗೆ ಬೈಕ್ ಕಲೆಕ್ಷನ್ಸ್ ಕೂಡ ಇದೆ. ಓಲ್ಡ್ ಮಾಡೆಲ್ ಬೈಕ್ಸ್ ಯಾವ್ಯಾವ ಹಳೆ ಮೂವೀಸಲ್ಲೆಲ್ಲ ಯೂಸ್ ಮಾಡಿರ್ತಾರೆ ಆ ರೀತಿ ಕಾರ್ಸು, ವೆಹಿಕಲ್ಸು ಎಲ್ಲ ಕೂಡ ಇದೆ. ಸೊ ಇದಾದಮೇಲೆ ಊಟದ ಸೆಕ್ಷನ್ ಹೋಗೋಣ ಅಂತ ಬಂದ್ವಿ. ಸೊ ಒಂದು ಊಟದ ಸೆಕ್ಷನ್ ಇದೆ, ಡೈನಿಂಗ್ ಹಾಲ್ ಇದೆ ಇದು. ಸೊ ಡೈನಿಂಗ್ ಹಾಲ್ ಕೂಡ ನೋಡ್ಬೋದು, ಮಸ್ತ್ ಲೈಟಿಂಗ್ ಮಾಡಿದ್ದಾರೆ. ಫುಲ್ ಚಿಲ್ ಲೊಕೇಶನ್ಸ್ ಇದೆ. ನಾವು ಸ್ವಲ್ಪ ಊಟನ ಆರ್ಡರ್ ಮಾಡಿದ್ವಿ. ಆ ಊಟನ ತಿಂದು, ಬಿಕಾಸ್ ತುಂಬಾ ಹಸಿವು ಆಗ್ತಾಯಿತ್ತು ನಮಗೆ. ಫೈನಲಿ ನನ್ನ ಇವತ್ತಿನ 1 ಡೇ ಟ್ರಿಪ್ಪು ಮುಗಿತಾ ಬಂತು. ಸೊ ಇನ್ನೊಂದು ಸಲ ಹೇಳ್ತೀನಿ, ಈ ಲೊಕೇಶನ್ ಬಂದುಬಿಟ್ಟು ಬೀದರಿಂದ ಹುಮ್ನಾಬಾದ್ ಹೋಗುವಾಗ ನಿಮಗೆ ಕಾಡ್ವಾದಂಥ ಒಂದು ವಿಲೇಜ್ ಸಿಗುತ್ತೆ. ಅಲ್ಲಿ ಈ ಲೊಕೇಶನ್ ನಿಮಗೆ ಸಿಗುತ್ತೆ. ಸೊ ರೆಸಾರ್ಟ್ ಅಂತೂ ಏಕ್ ನಂಬರ್ ಐತಿ, ಲೊಕೇಶನ್ ಕೂಡ ಏಕ್ ನಂಬರ್ ಐತಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ನೀವು ಮುಂಚೆ ಯಾವ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಅದೇ ರೀತಿ ಈ ವಿಡಿಯೋ ಕೂಡ ನಿಮಗೆ ಅದೇ ರೀತಿ ನಿಮಗೆ ಲವ್ ತೋರಿಸಿ ಅಂತ ನಾನು ಹೇಳ್ಕೊತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಟೇಕ್ ಕೇರ್.